ಹೊರಗಡೆ ತುಂಬಾ ಚೆನ್ನಾಗಿರೋ ಒಂದು ಪ್ಲೆಸೆಂಟ್ ದೇವಸ್ಥಾನ ಅನ್ನೋದೇ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಇರುವಂಥ ದೇವಸ್ಥಾನ ಇದು. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ತುಂಬಿ ಹರಿಯುವ ನದಿಗಳಲ್ಲಿ ಬೋರ್ಗರೆಯುವ ಜಲಪಾತಗಳನ್ನು ಹೊಂದಿರುವಂಥ ಯಲ್ಲಾಪುರಕ್ಕೆ ಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬಂದಿರೋದು ಯಲ್ಲಾಪುರಕ್ಕೆ. ಯಲ್ಲಾಪುರದ ಸುತ್ತಮುತ್ತಲಿನ ಕೆಲವೊಂದು ಸ್ಥಳಗಳನ್ನು ವೀಕ್ಷಿಸೋಕ್ಕೆ ಈಗ ಹೊರಟಿದ್ದೀನಿ. ಈಗ ನಾನು ಮೊದಲು ಬಂದಿರೋದು ಮಾಗೋಡು ಫಾಲ್ಸ್ಗೆ. ಮಾಗೋಡು ಫಾಲ್ಸ್ ಯಲ್ಲಾಪುರದಿಂದ ಅರೌಂಡ್ 16 to 17 ಕಿಲೋಮೀಟರ್ ಆಗುತ್ತೆ. ಮತ್ತು ಇಲ್ಲಿಂದ ಒಂದು ಟ್ರೆಕ್ಕಿಂಗ್ ರೂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ 16 to 17 ಕಿಲೋಮೀಟರ್ ನಾವು ಗಾಡಿನಲ್ಲಿ ಈಸಿಯಾಗಿ ತಲುಪಬಹುದು. ನಂದೊಳ್ಳಿ ಅನ್ನೋ ಗ್ರಾಮ ಬರುತ್ತೆ. ಅದಾದ ನಂತರ ಮಾಗೋಡು ಅನ್ನೋ ವಿಲೇಜ್ನಲ್ಲಿ ಈ ಮಾಗೋಡು ಫಾಲ್ಸ್ ಬರುತ್ತೆ. ವರವಿಲ್ಲದೆ ಜೀವನವಿಲ್ಲ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯ ಬೋರ್ಡ್ ಇಲ್ಲಿ ವನದೇವತೆಯನ್ನು ರಕ್ಷಿಸಿ ಅನ್ನೋದು. ಇಲ್ಲಿಂದ ಮಾಗೋಡು ಫಾಲ್ಸ್ಗೆ ಟ್ರೆಕ್ಕಿಂಗ್ ಶುರು ಆಗುತ್ತೆ. 2 ಕಿಲೋಮೀಟರ್ ದೂರದಲ್ಲಿದೆ. ನಡೆಯೋಕ್ಕಾಗದೇ ಇದ್ದರೆ ಆ ಗೇಟ್ ಹತ್ರ 2 ವೀಲರ್ಸ್ ಇದ್ದಾವೆ. 2 ವೀಲರ್ಸ್ನ ರೆಂಟ್ ಪರ್ ಹೆಡ್ 100 ರೂಪೀಸ್ ಅಂತೆ. ಪೂರ್ತಿ ಮಾಗೋಡು ಫಾಲ್ಸ್ವರೆಗೂ ಬಿಡ್ತಾರೆ. ಅಲ್ಲಿಂದ ಅರೌಂಡ್ ಒಂದು 10 ಮೀಟರ್ನಷ್ಟು ಒಳಗಡೆ ಹೋಗಬೇಕು ಅಂತ ಹೇಳಿದರು ಅವರು. ಆದರೆ ನಮಗೆ ಟ್ರೆಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ನಾವು ನಡ್ಕೊಂಡು ಹೊರಟಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಟ್ರೆಕ್ಕಿಂಗ್. ಈ ಒಳಗಡೆ 2 ವೀಲರ್ಗೆ ಮಾತ್ರನೇ ಪ್ರವೇಶ ಇದೆ. ನಿಮ್ಮದು ಸ್ವಂತ ಗಾಡಿ ಅಂದರೆ ಸ್ವಂತ 2 ವೀಲರ್ ತೊಗೊಂಡು ಬಂದರೂ ಕೂಡ ಒಳಗಡೆ ಬಿಡ್ತಾರೆ. ಆದರೆ ಕಾರ್ನ ಆ ಥರ ಒಳಗಡೆ ಬಿಡಲ್ಲ. ನಮ್ಮ ಗಾಡಿ ತೊಗೊಂಡು ಬಂದರೂ ಕೂಡ ಅಂದರೆ ನಮ್ಮ 2 ವೀಲರ್ ತೊಗೊಂಡು ಬಂದರೂ ಕೂಡ ನಾವು ಅಪ್ ಟು ವಾಟರ್ಫಾಲ್ವರೆಗೂ ಹೋಗ್ಬೋದು. ಯಲ್ಲಾಪುರ ಉತ್ತರ ಕನ್ನಡದ ಡಿಸ್ಟ್ರಿಕ್ನಲ್ಲಿ ಬರುತ್ತೆ. ಹತ್ತಿರದ ಏರ್ಪೋರ್ಟ್ ಅಂದರೆ ಹುಬ್ಳಿಯಿಂದ 105 ಕಿಲೋಮೀಟರ್ ಆಗುತ್ತೆ. ಇನ್ನು ಬೈ ಟ್ರೈನಿಂದ ಬರಬೇಕು ಅಂದರೆ ಯಲ್ಲಾಪುರದಲ್ಲಿಯೇ ರೈಲ್ವೆ ಸ್ಟೇಷನ್ ಏನೋ ಇದೆ, ಆದರೆ ವೆಲ್ ಕನೆಕ್ಟೆಡ್ ಅಂತ ಏನಿಲ್ಲ. ಹಾಗಾಗಿ ಹುಬ್ಳಿಯೇ ಹತ್ತಿರದ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಹುದು. ಟ್ರೆಕ್ಕಿಂಗ್ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. 2 ಕಿಲೋಮೀಟರ್ ನಾನು ಆಗಲೇ 3/4 ಬಂದುಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಹೋಗೋದು. ತುಂಬ ಈಸಿ ಟ್ರೆಕ್ಕಿಂಗ್ ಇದೆ. ತುಂಬ ಆಯಾಸ ಆಯಿತು ಅಂದರೆ 1 ನಿಮಿಷ ನಿಂತ್ಕೊಳ್ಳಿ. ತುಂಬಾ ಶಾಂತವಾಗಿರೋ ವಾತಾವರಣ ಇದೆ. ದೊಡ್ಡ ದೊಡ್ಡ ಗಿಡಗಳು, ಮರಗಳು, ಅದ್ರ ನಡುವೆ ಚಿಲಿಪಿಲಿ ಅನ್ನೋ ಹಕ್ಕಿಗಳ ಒಂದು ಇಂಪು ಕೇಳುತ್ತೆ. 1 ನಿಮಿಷ ನಿಂತ್ಕೊಳ್ಳಿ, ಎಲ್ಲ ನಿಮ್ಮ ದಣವೆಲ್ಲ ಆರು ಹೋಗುತ್ತೆ. ಮತ್ತು ನೀವು ನಡ್ಕೊಂಡು ಹೋಗ್ಬೋದು. ಆದರೆ ಒಳ್ಳೆ ಶೂಸ್ ಇರಲಿ, ಜೊತೆಗೆ ನೀರಿನ ಬಾಟಲ್ ನಿಮ್ಮ ಕೈಯಲ್ಲಿರಲಿ. ನಾನು ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಮಾಗೋಡು ಫಾಲ್ಸ್ ಮುಟ್ಟೋಕ್ಕೆ ನನಗೆ ಅರ್ಧ ಗಂಟೆ ಬೇಕಾಯಿತು. ಅರ್ಧ ಗಂಟೆಯಲ್ಲಿ ಈಸಿಯಾಗಿ ಬರ್ತೀವಿ. ಯಾವುದೇ ರೋಡ್ ಅನ್ನೋದಂತೂ ಇಲ್ಲ, ಆದರೆ ಕಲ್ಲು ಮಣ್ಣಿನ ದಾರಿನೇ ಇರೋದು. ಅಪ್ಪಳ್ಳಿಯಲ್ಲಿರೋ ಉಳ್ಕಲ್ ಕೆರೆನೇ ಮುಂದೆ ಬೇಡ್ತಿ ನದಿಯಾಗಿ ಹರಿಯುತ್ತೆ. ಅದರಿಂದ ಉಂಟಾಗಿರುವ ಜಲಪಾತವೇ ಈ ಮಾಗೋಡು ವಾಟರ್ಫಾಲ್ ಅಂತ ಬರೆದಿದೆ ಇಲ್ಲಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ. ಮತ್ತು ಇದಕ್ಕೆ 30 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ. ಇದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಇನ್ನು ಬಸ್ಸಿಂದ ಬರಬೇಕು ಅಂದರೆ KSRTC ಬಸ್ಗಳ ಸೌಲಭ್ಯ ಇದೆ. ಹಾಗಾಗಿ ಪ್ರೈವೇಟ್ ಬಸ್ಗಳು ಕೂಡ ಸಿಗ್ತವೆ. ಅಲ್ಲಿಂದ ಬಂದು ನಾವು ಮಾಗೋಡು ಫಾಲ್ಗೆ ಆಟೋ ರಿಕ್ಷಾದಿಂದಲೂ ಕೂಡ ಹೋಗಬಹುದು. ವಾಟರ್ಫಾಲ್ 2 ಸ್ಟೆಪ್ಗಳಲ್ಲಿ ಹರಿತಾ ಇದೆ. ಬೇಡ್ತಿ ಅನ್ನೋ ನದಿನೇ 2 ಕವಲುಗಳಾಗಿ ಒಡೆದಿದೆ. ಒಂದು ಮೇಲಿನ ಜೋರಾಗಿ ಬೀಳ್ಸಿರೋದು ಇದು ಆದರೆ ಮತ್ತೆ ಕೆಳಗಡೆ 2 ಸ್ಟೆಪ್ಪಲ್ಲಿ ಹರಿಯುತ್ತೆ. ಮತ್ತು ಇದು 200 ಮೀಟರ್ನಷ್ಟು ಎತ್ತರದಿಂದ ಧುಮುಕುತ್ತೆ. ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದಲೂ ಕೂಡ ನೋಡ್ಬೋದು. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ. ಇಲ್ಲಿವರೆಗೂ ನಡ್ಕೊಂಡು ಹೋದರೆ ಇನ್ನೂ ಸ್ವಲ್ಪ ಹತ್ತಿರದಿಂದ ನೋಡ್ಬೋದು. ಸ್ವಲ್ಪ ಹತ್ತಿರದಿಂದ ಪೂರ್ತಿ ಕೆಳಗಡೆ ಇಳಿಯೋಕ್ಕೆ ಇದು ಇಲ್ಲಿ ಅಲೋ ಇಲ್ಲ, ಹಾಗೂ ಬರೋದು ಇಲ್ಲ. ಹೀಗೆ ಈ ಮಾಗೋಡು ಫಾಲ್ಸ್ನಿಂದ ಅರೌಂಡ್ ಮತ್ತೆ 50 to 60 ಸ್ಟೆಪ್ಸ್ ಹತ್ಕೊಂಡು ಬಂದರೆ ಮತ್ತೊಂದು ಇಲ್ಲಿಂದ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಮಾಗೋಡು ಫಾಲ್ ಮುಂದೆ ಹರಿದು ಹಾಗೆ ಗಂಗಾವಳಿ ನದಿಯಾಗಿ ಮಾರ್ಪಾಟುಗೊಂಡು ಆ ನಂತರ ಅರೇಬಿಯನ್ ಸೀನಲ್ಲಿ ವಿಲೀನವಾಗುತ್ತೆ. ಮತ್ತು ಇದು ಇದೇ ರೀತಿ ಹೀಗೆ ನಡ್ಕೊಂಡು ಹೋದರೆ ಮತ್ತೆ ಇನ್ನೊಂದು ಆ ಕಡೆ ಮುಂದೆ ಅದೇ ರೀತಿ ಇದೇ ಸ್ಟೆಪ್ಸ್ನ ಮತ್ತೆ ಹತ್ಕೊಂಡು ಹೋದರೆ ಮತ್ತೆ ಇನ್ನೊಂದು ವ್ಯೂ ಈ ಹತ್ತಿರದಿಂದ ನೋಡಬಹುದು ಈ ಮಾಗೋಡು ಫಾಲ್ನ. ಮತ್ತು ಇಲ್ಲಿಗೆ ಬರೋಕ್ಕೆ ಒಂದು ಒಳ್ಳೆ ಬೆಸ್ಟ್ ಟೈಮ್ ಅಂದರೆ ಮಾನ್ಸೂನಲ್ಲಂತೂ ಬರಬಹುದು. ಮಾನ್ಸೂನಿನ ಹೊರತಾಗಿ ಅಂತಂದರೆ ಅಕ್ಟೋಬರ್ನಿಂದ ಅಪ್ ಟು ಜನವರಿವರೆಗೂ ಬರಬಹುದು.
ಒನ್ ಆಫ್ ದ ಫೇಮಸ್ ವಾಟರ್ ಫಾಲ್. ಈ ಮಾಗೋಡು ವಾಟರ್ ಫಾಲ್ಗೆ ಬಂದಾಗ 2 ಕವಲು ದಾರಿಗಳು ಬರ್ತವೆ. ಒಂದು ಮಾಗೋಡು ವಾಟರ್ ಫಾಲ್ಗೆ ಹೋಗುತ್ತೆ, ಅದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಜೇನುಕಲ್ಲು ಗುಡ್ಡ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಅದಕ್ಕೂ ಕೂಡ ಹೋಗ್ಬೋದು. ಅದಕ್ಕೆ ಹೋಗೋಕ್ಕೆ ಇಲ್ಲಿಂದ ಇದೇ ಎದುರುಗಡೆನೆ, ಅಂದರೆ ಬೋರ್ಡ್ನಲ್ಲಿ ಕಾಣಿಸೋ ಹಾಗೆ ಎದುರಿನಲ್ಲೇ 5 ಕಿಲೋಮೀಟರ್ ಒಳಗೆ ಹೋಗಬೇಕು. ನಾವು ನಮ್ಮ ಸ್ವಂತ ಗಾಡಿನ ತೊಗೊಂಡು ಹೋಗ್ಬೋದು ಅಲ್ಲಿವರೆಗೂ. ಅಲ್ಲಿ ಹೋಗಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡಿಕೊಂಡು ಮತ್ತೆ ಮುಂದೆ ಹೊರಡೋದು. ಮಾಗೋಡು ಫಾಲ್ಸ್ಗೆ ಹೋಗೋ ದಾರಿನಲ್ಲಿ ಚಂದಗುಳಿ ಅನ್ನೋ ಗ್ರಾಮ ಬರುತ್ತೆ. ಅಲ್ಲಿರೋದು ಸಿದ್ಧಿವಿನಾಯಕನ ದೇವಸ್ಥಾನ. ಇದಕ್ಕೆ ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾರಣ ಅಂತಂದರೆ ಯಾರೇ ಭಕ್ತರು ತಮ್ಮ ಹರಕೆಯನ್ನು ತೀರಿಸೋದು ಅಂದರೆ ಗಂಟೆಯನ್ನು ಕಟ್ಟೋದ್ರ ಮೂಲಕನೇ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಹಾಗಾಗಿ ಗಂಟೆಯನ್ನು ಕಟ್ಟೋ ಹರಕೆ ಹೊರೋ ಭಕ್ತರ ಕೋರಿಕೆಯನ್ನು ಈಡೇರಿಸ್ತಾನೆ ಅನ್ನೋ ನಂಬಿಕೆ ಇಲ್ಲಿಯ ಸ್ಥಳೀಯರದ್ದು. ಈ ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಸುತ್ತಲೂ ಅಡಿಕೆ ತೋಟ ಮತ್ತು ಕಾಡಿನಲ್ಲಿರೋ ನಡುವೆ ಸೆಂಟರ್ನಲ್ಲಿ ಇರೋದು ಈ ಚಂದಗುಳಿ ದೇವಸ್ಥಾನ ಅಥವಾ ಗಂಟೆ ಗಣಪತಿಯ ದೇವಸ್ಥಾನ. ಈ ದೇವಸ್ಥಾನದ ನಡುವೆ ಗರ್ಭಗುಡಿ ಇದೆ. ಗರ್ಭಗುಡಿನಲ್ಲಿ 2 ಫೀಟ್ನಷ್ಟು ಎತ್ತರದ ಸಿದ್ಧಿವಿನಾಯಕನ ವಿಗ್ರಹ ಇದೆ. ಇದಕ್ಕೆ ಗಂಟೆ ಗಣಪತಿ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಆಲ್ರೆಡಿ ಹೇಳಿದೆ. ಇದಕ್ಕೆ ಮೊದಲನೇ ಕಾರಣ, ಯಾರೇ ಹರಕೆ ಹೊರೋದಕ್ಕಿಂತ ಮೊದಲು ವಿಜಯನಗರದ ಅರಸರಲ್ಲೂ ಕೂಡ ಇದಕ್ಕೆ ಹರಕೆ ಹೊರತಾ ಇದ್ರಂತೆ. ಒಬ್ಬ ರಾಜನ ಮಗನಿಗೆ ಮಾತುಗಳು ಬರ್ತಿರ್ಲಿಲ್ಲ. ಆಗ ತೊದಲು ನುಡಿ ಅಥವಾ ಮಾತುಗಳು ಬರದೇ ಇರೋ ಕಾರಣದಿಂದಾಗಿ ಅವನು ಗಂಟೆಯನ್ನು ಕಟ್ತೀನಿ ಅಂತ ಹರಕೆ ಹೊತ್ತಿದ್ದಂತೆ. ಆನಂತರ ಮಗುವಿಗೆ ಒಳ್ಳೆ ಮಾತುಗಳು ಬಂದವು. ಆಗಲಿಂದ ಈ ಪರಂಪರೆ ರೂಢಿಯಲ್ಲಿದೆ. ಇದು ಯಲ್ಲಾಪುರದಿಂದ ಅರೌಂಡ್ 13 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಬರೋಕ್ಕೆ ಸಿಟಿ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ನಿಸರ್ಗರಮ್ಯ ವಾತಾವರಣದಲ್ಲಿರೋ ಈ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಸಹಿತ ತಮ್ಮ ಹರಕೆಯನ್ನು ಹೊತ್ತಿದ್ದಾರೆ. ಸ್ಪೆಷಲಿ ಎಸ್.ಎಂ. ಕೃಷ್ಣ, ಮಾಜಿ ಎಸ್.ಎಂ. ಕೃಷ್ಣ ಅವರು, ಆಮೇಲೆ ಯಡಿಯೂರಪ್ಪ ಅವರು ಯಾವಾಗಲೇ ಈ ಕಡೆ ಬರಲಿ ಅವರ ಗಂಟೆ ಕಟ್ಟಿ ತಮ್ಮ ಹರಕೆಯನ್ನು ಹೊರತಾ ಇತ್ತು. ಹಾಗೆಯೇ ಅವರ ಕೋರಿಕೆಯನ್ನು ಗಣಪತಿ ಈಡೇರಿಸ್ತಿದ್ದ ಅನ್ನೋ ನಂಬಿಕೆ ಇಲ್ಲಿಯದ್ದು. ಈಗಂತೂ ಊಟದ ಸಮಯ. ಈಗ ಊಟ ಮುಗಿಸ್ಕೊಂಡು ನಾವು ಮುಂದಿನ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದು ಅಂದರೆ ತುಂಬ ಫೇಮಸ್ ಆಗಿರೋ ಸಾತೋಡಿ ವಾಟರ್ಫಾಲ್. ಸಾತೋಡಿ ವಾಟರ್ಫಾಲ್ ಯಲ್ಲಾಪುರದಿಂದ 35 ಕಿಲೋಮೀಟರ್ ಆಗುತ್ತೆ. ತುಂಬ ಸುಂದರವಾಗಿರುವಂಥ ವಾಟರ್ಫಾಲ್ ಇದು. ಹಿಂದೆ ಕಾಣ್ತಾ ಇರೋ ಇಂಥ ರೋಡ್ 1 ಕಿಲೋಮೀಟರ್ವರೆಗೂ ಇರುತ್ತೆ. ಈಗಾಗಲೇ ವಾಟರ್ಫಾಲಿನ ಸೌಂಡ್ ಕೇಳಿಸ್ತಾ ಇದೆ. ಮತ್ತು ಇಲ್ಲಿಂದ ಒಳಗಡೆ ಹೋಗಬೇಕು. ಆ ನಂತರ ಅಲ್ಲಿ ನೀರಲ್ಲಿ ಇಳಿಬೇಕು ಅಂತಂದರೆ ನೀರಲ್ಲಿ ಇಳಿಬೇಕು. ಮತ್ತು ಇಲ್ಲಿಗೆ ಬರುವಾಗ ಹೇಳಿರೋ ಹಾಗೆ 1 ಕಿಲೋಮೀಟರ್ ನಡೆಯೋಕ್ಕೆ ರೆಡಿಯಾಗಿಯೇ ಬರಬೇಕು. ನೀರಿನ ಬಾಟಲ್ ಮತ್ತು ಒಳ್ಳೆ ಶೂಸ್ ಹಾಕ್ಕೊಂಡು ಬನ್ನಿ. ಕತ್ಲಾಗೋದ್ರೊಳಗೆ ನಾವು ಹೊರಗಡೆ ಹೋಗೋದು ಯಾವತ್ತಿಗೂ ಉತ್ತಮ. ಮತ್ತು ಎಂಟ್ರಿ ಟಿಕೆಟ್ ಪರ್ ಹೆಡ್ 20 ರುಪೀಸ್ ಇದೆ. ಆ್ಯಕ್ಚುಲಿ ಇದ್ರ ಒಳಗಡೆ ಬರುವಾಗ ಅವರು ಸ್ಟ್ರಿಕ್ಟಾಗಿಯೇ 5 ಗಂಟೆವರೆಗೂ ಅಂತಲೇ ಹೇಳ್ತಾರೆ. ಅದೇ ಥರನೇ ಮಾಡಬೇಕು. ಯಾಕಂದರೆ ತುಂಬಾ ಕಾಡಲ್ಲಿ, ಫುಲ್ಲು ಲಶ್ ಗ್ರೀನ್ ಕಾಡಲ್ಲಿ ನಾವು ಒಳಗಡೆ ಬರ್ತೀವಿ. ಇದು ಸಾತೋಡಿ ವಾಟರ್ಫಾಲ್. ಯಲ್ಲಾಪುರಕ್ಕೆ ಬಂದ ಮೇಲೆ ಮಸ್ಟ್ ವಿಸಿಟಿಂಗ್ ಪ್ಲೇಸಲ್ಲಿ ಫಸ್ಟ್ ನಂಬರ್ ಇರೋದು ಸಾತೋಡಿ ಫಾಲ್. ಇದ್ರ ಹತ್ತಿರನೇ ಶಿವಪುರ ಬ್ರಿಡ್ಜ್ ಕೂಡ ಇದೆ. ಮಾಗೋಡು ವಾಟರ್ಫಾಲ್ ತುಂಬ ದೊಡ್ಡದಾಗಿದ್ರೆ ಸಾತೋಡಿ ವಾಟರ್ಫಾಲ್ ಸ್ವಲ್ಪ ಚಿಕ್ಕದಾಗಿದೆ. ಆದರೆ ಎರಡೂ ಒಂದು ಡಿಫ್ರೆನ್ಸ್ ಅಂದರೆ ಮಾಗೋಡು ಫಾಲ್ನ ನಾವು ದೂರದಿಂದಲೇ ಎಂಜಾಯ್ ಮಾಡ್ಬೋದು. ಆದರೆ ಸಾತೋಡಿ ಫಾಲ್ನಲ್ಲಿ ನಾವು ಕೆಳಗಡೆ ಇಳಿಬಹುದು, ಎಂಜಾಯ್ ಮಾಡ್ಬೋದು, ನೀರಿನಲ್ಲಿ ಇಳಿಬೋದು. ಇದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ತೆರೆದಿರುತ್ತೆ. ಮತ್ತು ನೀರು ಮಾತ್ರ ತುಂಬಾ ಕ್ಲೀನ್ ಆಗಿದೆ. ತುಂಬ ಜನ ಇಲ್ಲಿ ಅಂದರೆ ಎಷ್ಟೊಂದು ಜನ ಬಂದಿದ್ದಾರೆ ಈಗಂತೂ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ, ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಅನುಕೂಲವಾಗಿರುವಂಥ ಇದು ಒಂದು ವಾಟರ್ಫಾಲ್ ಅಂತ ಹೇಳ್ಬೋದು. ವಾಟರ್ಫಾಲ್ಗೆ ಬರುವಾಗ ರೋಡ್ನ ಕಂಡೀಷನ್ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿಲ್ಲ. ಮತ್ತು ಸ್ಪೆಷಲಿ ಅಂತೂ ಮಾನ್ಸೂನಲ್ಲಿ ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಈ ಥರದ್ದು ಕಲ್ಲು ಗುಡ್ಡಗಳು, ಮತ್ತು ಇಲ್ಲೆಲ್ಲ ಮೋಸ್ಟ್ಲಿ ನದಿ ತುಂಬಿ ಹರಿವಾಗ ಬರುತ್ತೆ ಅಂತ ಕಾಣಿಸುತ್ತೆ. ಇಲ್ಲೆಲ್ಲ ನೀರು ಇರಬಹುದು. ಅಲ್ಲಿಗಂತೂ ಜಾಸ್ತಿ ನೀರಿರಲಿಲ್ಲ, ಅಲ್ಲಿವರೆಗೂ ಹೋಗ್ಬೋದು. ಆದರೆ ಅಲ್ಲಿವರೆಗೂ ಹೋಗಬೇಕು ಅಂದರೆ ಇದೆಲ್ಲ ದಾರಿಗಳನ್ನ ನಡ್ಕೊಂಡೇ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ನಿಮಗೆ ಆಗ್ತಿತ್ತು ಅಂದರೆ ಮಾತ್ರ ಇಲ್ಲಿಗೆ ಬರಬೇಕು. ಯಾಕೆಂದರೆ ಅಲ್ಲಿವರೆಗೇನೋ ಚೆನ್ನಾಗಿದೆ ರೋಡು, ಆದರೆ ಇಲ್ಲಿ ಮುಂದೆ ಹೋಗೋದು ಮಾತ್ರ ತುಂಬಾ ಕಷ್ಟದ ದಾರಿ. ಆದರೆ ಇದೆಲ್ಲ ಕಷ್ಟದ ದಾರಿ ದಾಟ್ಕೊಂಡು ಹೋದ್ಮೇಲೆ ಒಳ್ಳೆ ವಾಟರ್ಫಾಲ್ ಬರುತ್ತೆ. ನಿಮ್ಮ ಲೈಫ್ ಟೈಮ್ನಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಯಾವಾಗಲೂ ನೆನಪಿಟ್ಕೊತೀವಿ. ಆ ಥರದ್ದು ವಾಟರ್ಫಾಲ್ ಇದು. ಇಲ್ಲೆಲ್ಲ ದೊಡ್ಡ ದೊಡ್ಡದ ಬಂಡೆಗಳು ಅಂದರೆ ಗುಡ್ಡಗಳಿದ್ದಾವೆ. ಅಲ್ಲೆಲ್ಲ ಕೇವ್ಸ್ ಎಲ್ಲ ಕಾಣಿಸುತ್ತೆ ಅದ್ರ ಒಳಗಡೆ. 5 ಗಂಟೆ ನಂತರ ಯಾರನ್ನೂ ಇಲ್ಲಿ ಇರೋಕ್ಕೆ ಬಿಡಲ್ಲ. ವಾಚ್ಮನ್ ಎಲ್ಲ ಬಂದು ಎಲ್ಲರೂ ಕಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಂಜೆ ಆಗ್ತಾ ಇದೆ, ನಾನು ಹೊರಡ್ತಾ ಇದ್ದೀನಿ.
ಸೊ ನಾವೀಗ ಟೂವರ್ಸ್ ಶಿರ್ಸಿ ಕಡೆ ಹೊರಟಿದ್ದೀವಿ. ಅಲ್ಲಿಯ ವಿಡಿಯೋಗಳನ್ನ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂದ್ಕೊಳ್ಳ. ಇಲ್ಲಿಗೆ ಬರಬೇಕು ಅಂದರೆ ನೀವು ಸ್ವಲ್ಪ ಟೈಮ್ ಇಟ್ಕೊಂಡು ಬರಲೇಬೇಕು. ಯಾಕೆಂದರೆ ಸಾತೋಡಿ ವಾಟರ್ ಫಾಲಿಗೆ ಬರೋಕ್ಕೆ ನಿಮಗೆ 25 ಕಿಲೋಮೀಟರ್ ಆಗುತ್ತೆ ಯಲ್ಲಾಪುರದಿಂದ. ಆದರೆ ನಾನು ಬಂದಿರೋದು ನನ್ನ ಸ್ವಂತ ವೆಹಿಕಲಿಂದ, ಹಾಗಾಗಿ ನನಗೆ 1 ಅವರ್ ಮಿನಿಮಮ್ ಬೇಕಾಗುತ್ತೆ. ಅಂದರೆ ನೀವು ಯಾವುದೇ ಟ್ಯಾಕ್ಸಿಯಿಂದ ಬನ್ನಿ, ಇಲ್ಲಿ ಬರೋಕ್ಕೆ 1 ಅವರ್ ಅಂತೂ ಬೇಕಾಗೇ ಆಗುತ್ತೆ. ಆಮೇಲೆ ಅದ್ರ ಒಳಗಡೆ ಬಂದಮೇಲೆ 1 ಕಿಲೋಮೀಟರ್ನಷ್ಟು ನೀವು ನಡ್ಕೊಂಡು ಬರಬೇಕು. ಆ ರೋಡ್ ಆದಮೇಲೆ ಮತ್ತೆ ಈ ಥರದ್ದು ಕಲ್ಲು ಬಂಡೆಗಳನ್ನ ದಾಟ್ಕೊಂಡು ನೀವು ವಾಟರ್ ಫಾಲ್ನ ಎಂಜಾಯ್ ಮಾಡಬೇಕು ಅಂದರೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಇಲ್ಲಿ ಟೈಮ್ ಇಟ್ಕೊಂಡು ಬರೋದು ಒಳ್ಳೆಯದು. ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಜರ್ನಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.